ಕೊಕೊಗುರು ಎಳ್ಳು ಉಂಡೆ ತಯಾರಿಸುವ ಪ್ರಕ್ರಿಯೆ. ತುಳುನಾಡಿನಲ್ಲಿ ಎಳ್ಳು ಕೇವಲ ಒಂದು ಪದಾರ್ಥವಲ್ಲ, ಅದು ಜೀವನದ ಭಾಗವೇ ಆಗಿದೆ. ಎಳ್ಳು ಉಂಡೆ ತಯಾರಿಸುವ ಪ್ರಕ್ರಿಯೆ ಕಡಿಮೆ ಉರಿಯಲ್ಲಿ ಎಳ್ಳನ್ನು ನಿಧಾನವಾಗಿ ಹುರಿಯುವುದರಿಂದ ಆರಂಭವಾಗುತ್ತದೆ. ಹುರಿಯುವಾಗ ಎಳ್ಳು ಚಿಟಪಟ ಶಬ್ದ ಮಾಡುತ್ತಾ ತನ್ನ ಸ್ವಾಭಾವಿಕ ಸುವಾಸನೆಯನ್ನು ಬಿಡುತ್ತದೆ. ಇದಕ್ಕಿಂತ ಹೆಚ್ಚು ಹುರಿದರೆ ಎಳ್ಳು ಕಹಿಯಾಗಬಹುದು ಮತ್ತು ಅದರ ನಿಜವಾದ ರುಚಿ ಕಳೆದು ಹೋಗುತ್ತದೆ. ಹುರಿದ ಎಳ್ಳನ್ನು ನಂತರ ಸಂಪೂರ್ಣವಾಗಿ ತಣ್ಣಗಾಗಲು ಬಿಡಲಾಗುತ್ತದೆ. ಆಮೇಲೆ ಶುದ್ಧ ಬೆಲ್ಲದ ತುಂಡುಗಳನ್ನು ಸ್ವಲ್ಪ ನೀರಿನೊಂದಿಗೆ ಪಾತ್ರೆಯಲ್ಲಿ ಹಾಕಿ ನಿಯಂತ್ರಿತ ಉರಿಯಲ್ಲಿ ನಿಧಾನವಾಗಿ ಕರಗಿಸಲಾಗುತ್ತದೆ. ಈ ಬೆಲ್ಲದ ಪಾಕವನ್ನು ಕಲಕುತ್ತಾ ಬೇಯಿಸಲಾಗುತ್ತದೆ, ಯಾಕೆಂದರೆ ನಿಧಾನವಾಗಿ ಅದು ಗಟ್ಟಿಯಾದ ಹೊಳೆಯುವ ಪಾಕವಾಗಿ ರೂಪುಗೊಳ್ಳುತ್ತದೆ. ಇದೇ ಪಾಕವೇ ಎಳ್ಳು ಉಂಡೆಗೆ ಅದರ ಆತ್ಮದಂತಿರುವ ಸಿಹಿಯನ್ನು ನೀಡುತ್ತದೆ. ಅದಾದ ನಂತರ ಉರಿಯನ್ನು ಆರಿಸಿ ಹುರಿದ ಎಳ್ಳನ್ನು ಪಾಕಕ್ಕೆ ಸೇರಿಸಲಾಗುತ್ತದೆ. ಬೆಲ್ಲ ಮತ್ತು ಎಳ್ಳು ಒಂದಾಗಿ ಬೆರೆತು ಸುಗಂಧದಿಂದ ತುಂಬಿದ ಮಿಶ್ರಣವಾಗಿ ರೂಪುಗೊಳ್ಳುತ್ತದೆ. ಇದೇ ಎಳ್ಳು ಉಂಡೆಯ ಮೂಲ ಸ್ವರೂಪ. ಕೆಲವು ಸ್ಥಳಗಳಲ್ಲಿ ಎಳ್ಳು ಉಂಡೆಯನ್ನು ಗಟ್ಟಿಯಾಗಿಸಲು ಲಿಕ್ವಿಡ್ ಗ್ಲೂಕೋಸ್ ಬಳಸಲಾಗುತ್ತದೆ. ನಂತರ ಕೈಗಳನ್ನು ಸ್ವಲ್ಪ ತೇವಗೊಳಿಸಿ ಮಿಶ್ರಣ ಇನ್ನೂ ಬಿಸಿಯಾಗಿರುವಾಗಲೇ ಅದನ್ನು ಗಟ್ಟಿಯಾಗಿ ಒತ್ತಿ ಗುಂಡಾಕಾರದಲ್ಲಿ ಉಂಡೆಗಳಾಗಿ ಮಾಡಲಾಗುತ್ತದೆ. ಇಲ್ಲಿ ಸಿಗುವ ಸಮಯ ಬಹಳ ಕಡಿಮೆ. ಮಿಶ್ರಣ ಹೆಚ್ಚು ತಣ್ಣಗಾದರೆ ಅದು ಚೂರು ಚೂರಾಗಿ ಹೋಗುತ್ತದೆ ಮತ್ತು ಉಂಡೆಯಾಗುವುದಿಲ್ಲ. ಇನ್ನೂ ತುಂಬಾ ಬಿಸಿಯಾಗಿದ್ದರೆ ಆಕಾರ ಕೊಡಲು ಸಾಧ್ಯವಾಗುವುದಿಲ್ಲ. ಪ್ರತಿಯೊಂದು ಎಳ್ಳು ಉಂಡೆಯನ್ನು 225 ಗ್ರಾಂ ಪ್ಯಾಕ್ಗಳಲ್ಲಿ ನಿಖರವಾಗಿ ಪ್ಯಾಕ್ ಮಾಡಲಾಗುತ್ತದೆ. ಪ್ರತಿಯೊಂದು ಪ್ಯಾಕ್ನಲ್ಲಿ ಒಂದೇ ತೂಕ, ತಾಜಾತನ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲಾಗುತ್ತದೆ. ತುಳುನಾಡಿನಲ್ಲಿ ಎಳ್ಳು ಉಂಡೆ ಕೇವಲ ಸಿಹಿ ಪದಾರ್ಥವಲ್ಲ, ಅದು ಪ್ರಸಾದ. ಅದು ಹಬ್ಬದ ಸಂಭ್ರಮ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿರುವ ಪರಂಪರೆ. ಎಳ್ಳು ಉಂಡೆ ಸ್ವಲ್ಪ ಗಟ್ಟಿಯಾಗಿರಬಹುದು, ಆದ್ದರಿಂದ ಅದನ್ನು ನಿಧಾನವಾಗಿ ಜಗಿದು ತಿನ್ನುವುದು ಉತ್ತಮ, ಏಕೆಂದರೆ ಬೆಲ್ಲ ನಿಧಾನವಾಗಿ ಕರಗಿ ಅದರ ರುಚಿಯನ್ನು ಬಿಡುತ್ತದೆ.